ಆಮೇಲೆ ಯಾರೋ ಮದುವೆ ಆಗಿರೋ ಹುಡುಗಿಯನ್ನು ಮತ್ತೆ ಪ್ರೀತಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಆಮೇಲೆ ಮನುಷ್ಯನಿಗೆ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ, ಮರ್ಡರ್ ಮಾಡೋ ಹಕ್ಕು ಯಾರಿಗೂ ಇಲ್ಲ, ಆಮೇಲೆ ಯಾರಿಗೂ ಹೊಡೆಯೋದು ಬಡಿಯೋದು ಹಕ್ಕಿಲ್ಲ. ಎಲ್ಲಕ್ಕೂ ಪೊಲೀಸು ಕಾನೂನು ಕೋರ್ಟು ಅಂತ ಮಾಡಿ ಇದಿಷ್ಟೆಲ್ಲ ಇದ್ದರೂ ಕೂಡ ಅರಿವಿನ ಕೊರತೆ ಅಥವಾ ನಿಮ್ಮ ಉದ್ವೇಗವ, ನಿಮ್ಮ ಸಾಂದರ್ಭಿಕವಾಗಿ ಬಂದಂಥ ಸಿಟ್ಟುಗಳು ಏನೋ ಉಂಟು ಮನುಷ್ಯನನ್ನೇ ಪ್ರಾಣ ತೆಗಿತಕ್ಕಂಥ ಒಂದು ವಿಚಾರಕ್ಕೆ ಹೋಯ್ತಲ್ಲ, ಇದು ದೊಡ್ಡ ಅಪರಾಧ. ಆಮೇಲೆ ದರ್ಶನ್ ಅವರ ವಿಚಾರದಲ್ಲಿ ಇದು ದೊಡ್ಡ ಸುದ್ದಿ ಆಗ್ತಿದೆ. ಇಂಥವು ಎಲ್ಲೆಲ್ಲೆಲ್ಲೂ ನಡೀತಾ ಇದೆ. ರಸ್ತೆನಲ್ಲೇ ಮಚ್ಚಲ್ಲೇ ಕೊಚ್ಚಾಕ್ತಾ ಇದ್ದಾರೆ, ಇನ್ನೆಲ್ಲೋ ಕೊಲೆ ಆಗ್ತಿದೆ. ಇಲ್ಲಿ ಮರ್ಡರರ್ಸ್ದು ಬೇರೆ, ವೃತ್ತಿ ಕೊಲೆಗಾರರು ಅಂತ ಇರ್ತಾರೆ, ಗೊತ್ತಾ? ಇದು ವೃತ್ತಿ ಕೊಲೆಗಾರರಲ್ಲ, ಇದಾಗಿರೋದು ಸಾಂದರ್ಭಿಕವಾಗಿ ಒಂದು ಸನ್ನಿವೇಶಗೂ ಒಂದು ಕತೆಗೋಸ್ಕರ ನಡ್ಕೊಂಡು ಹೋಗಿರ್ತಕ್ಕಂಥದ್ದು, ಒಂದು ವಿಚಾರಕ್ಕೋಸ್ಕರ. ವೃತ್ತಿ ಕೊಲೆಗಾರ ಹಿಂಗೆ ಹಿಂಸೆ ಹೊಡೆದು, ಲಾರಿ ಹೊಡೆದು, ತಲೆ ಹೊಡೆದು ಏನೇನೋ ಮಾಡೋಕ್ಕೆ ಹೋಗಲ್ಲ. ನಿನ್ನ ಹತ್ರ ಬರ್ತಾರೆ, ದುಡ್ಡು ಬೇಕಾಗಿರ್ತದೆ, ಚಿನ್ನಾಗಿ ಕಾತರಿಸ್ತಾರೆ ಅಥವಾ ಕೊಲೆ ಮಾಡ್ತಾರೆ, ನೇಣು ಹಾಕ್ತಾರೆ, ಹೊಟ್ಟೋಗ್ತಾರೆ. ಅದು ಬೇರೆ ಥರ, ಅದು ದೊಡ್ಡ ಅಪರಾಧವೇ, ಅದಕ್ಕೆ ಕೋರ್ಟ್ತಿರು. ಇಲ್ಲಿ ಏನಂತ ಹೇಳೋದು ನೀವು? ಒಬ್ಬ ಮನುಷ್ಯನ ಹಿಂಸಿಸೋದಾಗಲಿ ಆಯಿತು, ಆ ಮನುಷ್ಯ ತಪ್ಪು ಮಾಡಿದ್ದಾನೆ ಅನ್ನತಕ್ಕಂಥದ್ದು ನಿಮ್ಮ ವಾದ. ಆದರೆ ತಪ್ಪು ಮಾಡಿದವನಿಗೆ ತಪ್ಪು ಶಿಕ್ಷೆನೂ ಕೊಡೋದಕ್ಕೆ ಬೇರೆ ಬೇರೆ ಕಾನೂನು ಇತ್ತಲ್ವ, ಹೇಳ್ಬೋದಾಗಿತ್ತು. ನೀವು ಯಾರೂ ಕೂಡ ಕಾನೂನನ್ನು ಕೈಗೆ ತೊಗೊಳಕ್ಕಿಲ್ಲ. ಸೆಲ್ಫ್ ಪ್ರೊಟೆಕ್ಷನ್ ಅಂತ ಒಂದಿದೆ. ನನಗೆ ಪ್ರಾಣಕ್ಕೆ ಅಪಾಯ ಬರ್ತದೆ ಅಂದಾಗ ಕೆಲವು ಇತಿಮಿತಿಗಳಿರ್ತದೆ, ಅದು ಫೈಟ್ ಮಾಡಬೇಕಾಗಿರೋದು. ಇದು ಪ್ರಾಣಕ್ಕೆ ನಿಮಗೇನು ಅಪಾಯಕ್ಕೆ ಬಂದಿರಲಿಲ್ಲ. ನಿಮ್ಮ ಧಕ್ಕೆ ಬಂದಿರೋದು ವಿಚಾರಕ್ಕೋ, ನಿಮ್ಮ ಸ್ನೇಹಕ್ಕೋ, ನಿಮ್ಮ ಇನ್ನೊಂದಕ್ಕೋ ಮತ್ತು ಮನಸ್ಸಿಗೆ ಹಿಂಸೆ ಕೊಡ್ತಕ್ಕಂಥದ್ದು. ಇದು ನಾನಾ ರೀತಿಯಲ್ಲಿ ಅವ್ರ ತಂದೆ ತಾಯಿನ ಕರೆಸಿ ಮಾತಾಡ್ಬೋದಾಯಿತು, ಅವ್ರ ಹೆಂಡ್ತಿನ ಕರೆಸಿ ಮಾತಾಡ್ಬೋದಾಯಿತು, ಪೊಲೀಸ್ನವ್ರಿಗೆ ಹೇಳ್ಬೋದಾಗಿತ್ತು, ಹಿರಿಯರು ಕೂತ್ಕೊಂಡು ಮಾತಾಡೋ. ಇವೆಲ್ಲವನ್ನೂ ಬಿಟ್ಟು ನೀವು ದೊಣ್ಣೆ ಮಚ್ಚು ಕೈಗೆ ತೊಗೊಂಡ್ಬಿಟ್ರೆ ಇದನ್ನು ಒಪ್ಪುವಂಥ ವಿಚಾರ ಅಲ್ಲ. ಹಾಗಂತ ದರ್ಶನ್ ಒಬ್ಬ ಕೊಲಗಡಕ ಅಂತ ನಾನು ತೀರ್ಮಾನ ಮಾಡೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.